ಇತಿಹಾಸ ಪ್ರಸಿದ್ಧ ತಗ್ಗರ್ಸೆ ಹೆಗ್ಡೆಯವರ ಮನೆಗದ್ದೆಯಲ್ಲಿ ಆನುವಂಶಿಕವಾಗಿ ನಡೆದು ಬಂದ ತಗ್ಗರ್ಸೆ ಕಂಬಳೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ತಗ್ಗರ್ಸೆ ಸಾಂಪ್ರದಾಯಿಕ ಹೆಗ್ಡೆಯವರ ಮನೆ ಆನುವಂಶೀಯವಾಗಿ ನಡೆದು ಬಂದ ಕಂಬಳ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಬಾರಿ ಸೆನ್ಸರ್ ಮೂಲಕ ಕೋಣದ ಓಟದ ವೇಗಮಿತಿಯನ್ನು ಅಳೆಯುವ ಸಾಧನ ಅಳವಡಿಸಲಾಗಿದೆ. ಪ್ರತಿಯೊಂದು ಕೋಣದ ಮಾಲೀಕರು ತಮ್ಮ ಕೋಣವನ್ನು ಸಿಂಗರಿಸಿ ಕೋಣಗಳ ತಲೆಗೆ ಸಿಂಗಾರು ಕೊನೆಯನ್ನ ಕಟ್ಟಿ ವಾದ್ಯದ ಮೂಲಕ ದೇವರ ಹೆಸರನ್ನ ಕೂಗುತ್ತಾ ಕಂಬಳ ಗದ್ದೆಗೆ ಇಳಿಸಿ ನಂತರ ಕಂಬಳ ಗದ್ದೆಯ ನೀರನ್ನ ಕೋಣಗಳಿಗೆ ಸಿಂಪಡಿಸಿ ಸ್ವಲ್ಪ ನೀರನ್ನ ಕೋಣಗಳಿಗೆ ಕುಡಿಸಿ ತಮ್ಮ ಕೋಣವನ್ನ ಓಡಿಸುತ್ತಿದ್ರು. ಕಂಬಳಕ್ಕೆ ಬರುವ ಕೋಣಗಳನ್ನು ವೀಳ್ಯ, ತೆಂಗಿನಕಾಯಿ, ಕಬ್ಬು ಹಾಗೆ ಕೋಣಗಳ ಮಾಲೀಕರಿಗೆ ಹೆಗಲಿಗೆ ಶಾಲು ಹೊದಿಸಿ ಗೌರವದಿಂದ ಬರಮಾಡಿಕೊಳ್ಳಲಾಗುತ್ತದೆ. ವಿಶಾಲವಾದ ಈ ಕಂಬಳ ಗದ್ದೆಯನ್ನ ತೋರಣಗಳಿಂದ ಅಲಂಕರಿಸಲಾಗುತ್ತದೆ. ತಗ್ಗರ್ಸೆ ಹೆಗ್ಡೆಯವರ ಮನೆಯವರ ಕೋಣವನ್ನ ಸಿಂಗರಿಸಿಕೊಂಡು ದೈವದೇವರಿಗೆ ಪೂಜೆ ಸಲ್ಲಿಸುತ್ತಿದ್ರು. ನಂತರ ಹುಟ್ಟಿದ ಮನೆ ಕೋಣವನ್ನ ಮೆರವಣಿಗೆಯ ಮೂಲಕ ಕಂಬಳ ಗದ್ದೆಗೆ ತರುವುದು ಮುಖೇನ ಕಂಬಳಕ್ಕೆ ಹಸಿರು ನಿಶಾನೆ ಸಿಕ್ಕಂತಾಗ್ತದೆ. ತೆಗ್ಗರ್ಸೆ ಹೆಗ್ಡೆಯವರ ಮನೆಯ 4 ಜೊತೆ ಕೋಣಗಳು ಕಂಬಳ ಗದ್ದೆಯಲ್ಲಿ ಓಡಿಸುವುದರ ಮೂಲಕ ಕಂಬಳ ಮುಕ್ತಾಯವಾಗುತ್ತದೆ. 60 ಜೊತೆ ಕೋಣಗಳು ಭಾಗವಹಿಸಿದ್ದು, ಈ ಪೈಕಿ ವಿಜೇತರಾಗಿರುವ ಕೋಣಗಳಿಗೆ ಮೂಕಾಂಬಿಕಾ ಗೇರುಬೀಜ ಕಾರ್ಖಾನೆ ತೆಗ್ಗರ್ಸೆಯವರು ನಗದು ಹಾಗೂ ಶಾಶ್ವತ ಫಲಕ ಪ್ರಾಯೋಜಕರಾಗಿದ್ದರು. ಈ ಸಂದರ್ಭದಲ್ಲಿ ಕಂಠದ ಮನೆ ಟಿ ನಾರಾಯಣ್ ಹೆಗ್ಡೆ, ಕಂಠದ ಮನೆ ಕೆ ಬಾಬು ಹೆಗ್ಡೆ, ತೆಗ್ಗರ್ಸೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀಕ್ಷೇತ್ರ ಕೊಲ್ಲೂರು ಹಾಗೂ ತೆಗ್ಗರ್ಸೆ ಹೆಗ್ಡೆ ಕುಟುಂಬದವರು, ಹಲವರು ಕಂಬಳಾಭಿಮಾನಿಗಳು, ತೆಗ್ಗರ್ಸೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.